ಇದ್ದೇ ಇರ್ತೈತೆ ನನ್ಗೆ ಯಶ್ ಅಂದ್ರೆ ತುಂಬಾ ಇಷ್ಟ. ಯಶ್ ಅದ್ ಬಿಟ್ಟು ಅಂತೆಲ್ಲಾದ್ರೆ ನಮ್ಮ ಅಣ್ಣ ಧ್ರುವ ಸರ್ಜಾ ಕಾಯ್ತಾ ಇದ್ದೆ ನಾನು. ಹೋಗ್ಬಿಟ್ಟು ರಾಖಿ ತಗೊಂಡೋಗ್ಬಿಟ್ಟು ಎಂತ ಅಂದ್ಗಳು ರಾಖಿ ಅಂತ ಬಿಟ್ಟಿದ್ರು. ಹೌದಾ ತಲೆ ಕಟ್ಟಿ ಅಂದ್ರು. ನನ್ ಕೈ ಶೇಕ್ ಆಗ್ತಾ ಇದೆ, ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ಹೇಳಕ್ಕೆ ಆಗ್ತಲ್ಲ. ಈಗಲೂ ಕಾಲ್ ಮಾಡ್ತಾರ ಮನೆಯಿಂದ? ಅಪ್ಪ ಮಾಡ್ತಾರೆ ಅಪ್ಪ ಮಾಡ್ತಾರೆ. ಈಗ ಸಿನಿಮಾ ಇದಕ್ಕೆ ಬರ್ತೀನಿ. ಸಿನಿಮಾ ಅಥವಾ ನೀವು ಸಿನಿಮಾ ಬಗ್ಗೆ ಏನು ಯಾರ ನೆಚ್ಚಿನ ಹೀರೋ ಅಥವಾ ಹೀರೋಯಿನು ಯಾರು ನಿಮ್ಗೆ ಜಾಸ್ತಿ ಯಾವ ಸಿನಿಮಾಗಳನ್ನ ನೋಡ್ತೀರಾ? ನಾನು ಜಾಸ್ತಿ ಕಾರ್ಟೂನ್ಸ್ಗಳು ಜಾಸ್ತಿ ನೋಡೋದು. ಇಲ್ಲ, ನಾನು ಜಾಸ್ತಿ ಕಾರ್ಟೂನ್ಸ್ ನೋಡೋದು. ನನ್ನ ಫೇವ್ರೆಟ್ ಕಾರ್ಟೂನ್ಸ್ ಮೂವಿ ಅಂತಂದ್ರೆ ಡೋರೆಮಾನು, ಶಿನ್ಚಾನ್ ನೋಡ್ತೀನಿ. ಅತಿ ಜಾಸ್ತಿ ಬೋರ್ ಆಗ್ತಾ ಇತ್ತು ಅಂತಂದ್ರೆ ನಿಂಜಾ ಹತೋಡಿ ನೋಡ್ತೀನಿ. ನನ್ನ ಕಾರ್ಟೂನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಎಲ್ರೂ ತುಂಬಾ ಇಷ್ಟ. ನನಗೆ ಫೇವ್ರೇಟ್ ನನ್ನ ಕ್ರಶು ಅಂತಿಲ್ಲಾದ್ರೆ ನಾನು ಅವಾಗ ಹೇಳ್ತಾ ಇರ್ತೀನಿ, ಸುಮ್ಮನೆ ಹೇಳ್ತಾ ಇರ್ತೀನಿ, ಸುಮ್ಮನೆ ಹೇಳ್ತಾ ಇರ್ತೀನಿ. ಅದು ಇದ್ದೇ ಇರ್ತೈತೆ ನನ್ಗೆ ಯಶ್ ಅಂದ್ರೆ ತುಂಬಾ ಇಷ್ಟ. ಇಲ್ಲ, ನನ್ಗೆ ಯಶ್ ಅಂದ್ರೆ ನನ್ಗೆ ತುಂಬಾ ಇಷ್ಟ. ಅವಾಗ ನನ್ಗೆ ಹೇಳ್ತಾ ಇರ್ತೀನಿ. ಆಕ್ಚುಲಿ ನಾನು ಮುಂಚೆ ಅವರು ಇನ್ನೂ ಮದ್ವೆ ಇರ್ಲಾರ್ದಕ್ಕಿಂತ ಮುಂಚೆಗೆ ಲೈಕ್ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇರ್ತೀವಲ್ವಾ, ಸುಮ್ನೆ ಹೆಂಗೆ ಅಂತ ಹೇಳಿದ್ರೆ ಲೈಕ್ ನನ್ನ ಬಾಯ್ ಫ್ರೆಂಡ್ ಅವರು ಇವರು ಅಂತ ಅಯ್ಯೋ ಹೆಂಗೆ ಅಂತ ಹೇಳಿದ್ರೆ ಇವಾಗ್ಲೂ ಲೈಕ್ ನಾನು ನನ್ನ ಫ್ರೆಂಡ್ಸು ಸುಮ್ಮನೆ ಕಾಲ್ ಮಾಡಿದಾಗ ಮೇಡಮ್ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಅಯ್ಯೋ ನೀವು ಮೊನ್ನೆ ಸೀರೆ ಹಾಕೊಂಡಿದ್ರಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲಿಂದ ತಗೊಂಡ್ರೆ? ಅಯ್ಯೋ ಅದಾ 10,000 ರೂಪಾಯಿ ಸುಮ್ಮನೆ ಕಾಮಿಡಿ ಮಾಡ್ಕೊಂಡು. ಅಯ್ಯೋ ನಾನು ಅಲ್ಲಿಂದ ತಗೊಂಡ್ಬಂದೆ. ಕೆಲವೊಂದು ಆಂಟಿದಿರಲ್ಲ ಮಾತಾಡ್ತಾ ಇರ್ತಾನೆ, ಆ ಥರ ಎಲ್ಲ ಮಾತಾಡ್ಕೊಂತ ಕುತ್ಕೊಂತೀನಿ. ಅವಳು ನನಗೆ ರೇಗಿಸೋದು, ನಾನು ಅವಳಿಗೆ ರೇಗಿಸೋದು. ನಮ್ಗೆ ಯಶ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಇಷ್ಟ. ಹೀರೋಯಿನ್ಸ್ ಅಲ್ಲಿ ನಾನೇ ಹೀರೋಯಿನ್ಸ್ ಅಲ್ಲಿ ನನಗೆ ನಾನೇ. ಅದ್ ಬಿಟ್ಟು ಅಂತೆಲ್ಲಾದ್ರೆ ನಮ್ಮ ಅಣ್ಣ ಧ್ರುವ ಸರ್ಜಾ. ಯಾಕಂತಿಲ್ಲಾಂದ್ರೆ ನಾನು ಫಸ್ಟ್ ಟೈಮು ಒಂದ್ ಸೆಲೆಬ್ರಿಟೀಸ್ ನ ರಾಖಿ ಕಟ್ಟಿದ್ದು ಅಂತಿಲ್ಲ ಅಂದ್ರೆ ಧ್ರುವ ಸರ್ಜಾ ಅವ್ರನ್ನ ರಾಖಿ ಕಟ್ಟಿದ್ದೆ. ಅವತ್ತಿಂದ ಲೈಕ್ 2 ಡೇಸ್ ಮುಂದೆ ರಾಖಿ ಹಬ್ಬ. ಓಕೆನಾ, ಲೈಕ್ ನಮ್ಮಂತವ್ರು ನಾನು ರಾಖಿ ಕಟ್ತೀನಿ ಅಂತಂದ್ರೆ ನಾನು ಆಕ್ಚುಲಿ ನಾನು ಯಾವ ಹುಡುಗನಿಗೂ ರಾಖಿ ಕಟ್ಟಲ್ಲ. ನಮ್ ಸ್ವಂತ ಅಣ್ಣ ಬಿಟ್ಟು ನಾನು ಯಾವ ಹುಡುಗರಿಗೂ ರಾಖಿ ಕಟ್ಟಲ್ಲ. ಏನೋ ಗೊತ್ತಿಲ್ಲ, ನನ್ಗೂ ಅವತ್ತಿನ ದಿನ ರಾಖಿ ಹಬ್ಬ ತಾನೆ, ನನ್ಗೆ ಯಾರಿಗಾದ್ರೂ ಒಬ್ಬರು ರಾಖಿ ಕಟ್ಟಲೇಬೇಕು ಅಂತ ಬಿಟ್ಟು ತುಂಬಾ ಅನಿಸ್ತಾ ಇತ್ತು. ಓಕೆ ಪರವಾಗಿಲ್ಲ, ಆಲ್ಮೋಸ್ಟ್ ಅಲ್ಲಿ ಧ್ರುವ ಸರ್ಜಾ ಅವರು ಎಲ್ಲರೂ ಮೀಟ್ ಮಾಡ್ತಾರಲ್ವಾ, ಸೊ ಪರವಾಗಿಲ್ಲ ಅವ್ರಿಗಾದ್ರೂ ರಾಖಿ ಕಟ್ಟೋಣ ಅಂದ್ಬಿಟ್ಟು ನಾನು ಹೋದೆ. ಲೈಕ್ ಮನೇಲಿ ಕಾಯ್ತಾ ಇದ್ದೆ ನಾನು. ಹೋಗ್ಬಿಟ್ಟು ರಾಖಿ ತಗೊಂಡೋಗ್ಬಿಟ್ಟು ಎಂತ ಅಂದ್ಗಳು ರಾಖಿ ಅಂತ ಬಿಟ್ಟಿದ್ರು. ಹೌದಾ ತಲೆ ಕಟ್ಟಿ ಅಂದ್ರು. ನನ್ ಕೈ ಶೇಕ್ ಆಗ್ತಾ ಇದೆ, ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ಹೇಳಕ್ಕೆ ಆಗ್ತಲ್ಲ, ಅಷ್ಟು ತುಂಬಾ ಜಾಸ್ತಿ ಖುಷಿ ಆಯ್ತು. ಅವ್ರು ನನ್ನ ಜೊತೆ ಫೋಟೋ ತಗೊಂಡ್ರು, ಬರ್ತಾ ಇರಿ ನೀವು ಅಂತ ಬಿಟ್ಟು ಹೇಳಿದ್ರು. ನನ್ಗೆ ಆಸೆ ಇದೆ, ನನ್ ಪಪೈಟ್ ಡಾಲ್ ನ ತಗೊಂಡ್ಬಿಟ್ಟು ನಾನು ಧ್ರುವ ಸರ್ಜಾ ಅವ್ರ ಹತ್ರ ಹೋಗ್ಬೇಕು, ಯಾವಾಗಾದ್ರೂ ಮಾತಾಡ್ಸ್ಬೇಕು ಅಂತ ಬಿಟ್ಟಿದ್ದೆ. ಚೆನ್ನಾಗಿ ಮಾತಾಡ್ಸಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ನನ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನನ್ಗೆ ಹೆಂಗ್ ಅನ್ಸ್ತು ಅಂತೆಲ್ಲ ಅಂದ್ರೆ ಇವ್ರು ನಮ್ ಸ್ವಂತ ಅಣ್ಣನೇ ಇರ್ಬೋದೇನೋ ಅನ್ನೋ ತರ ನನ್ಗೊಂದು ಫೀಲ್ ಬಂದ್ಬಿಡ್ತು ಆ ಮೂಮೆಂಟ್ ಅಲ್ಲಿ. ಮತ್ತೆ ಯಾರನ್ನ ಮೀಟ್ ಮಾಡಿದ್ದೀರಾ? ಯಾರನ್ನೂ ಮೀಟ್ ಮಾಡಿಲ್ಲ, ದೂರದಿಂದ ತುಂಬಾ ಜನ ದೂರದಿಂದ ನೋಡಿದ್ದೀನಿ, ಯಾರನ್ನೂ ಮೀಟ್ ಮಾಡಿಲ್ಲ. ಆಲ್ಮೋಸ್ಟ್ ಅಲ್ಲಿ ನಮ್ದು ಇರುತ್ತೆ ತಾನೆ ನಮ್ ಇನ್ಸ್ಟಾಗ್ರಾಮ್ ಗ್ಯಾಂಗ್. ಅಯ್ಯೋ ಕೆಲವೊಬ್ರು ನೋಡ್ದಾದ್ರೆ ನನ್ಗೆ ಏನ್ ಮಾಡ್ಬೇಕಪ್ಪ, ನಾನೇ ನಗುತ್ತಾ ಇರ್ತೀನಿ ಗೊತ್ತಾ. ಏನ್ ರೀಲ್ಸ್ ಮಾಡ್ತಾರೆ, ಒಂದಕ್ಕೊಂದ್ ಲಾಜಿಕ್ ಇರಲ್ವಾ? ಏನಾದ್ರು ರೀಲ್ಸ್ ಮಾಡ್ತಾರೆ, ಅದೇ ಕೆಲವೊಂದು ಇರ್ತವೆ ಅಲ್ವಾ, ಕೆಲವೊಂದು ಕಾಂಟ್ರವರ್ಸಿ ಎಲ್ಲ ಇರುತ್ತೆ ಅಲ್ವಾ. ನಾನೇ ನಗ್ತಾ ಇರ್ತೀನಿ, ಏನಪ್ಪ ಇವರು ಪರ್ಸನಲ್ ಮ್ಯಾಟರ್ಸ್ಗೆಲ್ಲ ತಗೊಂಡ್ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಡ್ತಾರಲ್ಲ ಅಂತ. ಕೆಲವೊಬ್ರು ನಾನು ನೋಡಿದೀನಿ, ಎಲ್ಲೋದ್ರೂ ಸಮೇತ ಬಿಡಲ್ಲ ಅವರು. ನಾನು ಇತ್ತೀಚೆಗೆ ನಾನು ವಿಡಿಯೋ ಮಾಡೋದು ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಇತ್ತೀಚೆಗೆ ನಾನು ವಿಡಿಯೋ ಮಾಡ್ತಾ ಇಲ್ಲ, ಯಾಕಂತಂದ್ರೆ ನನ್ನ ನೋಡಕ್ಕಂತ ದೃಷ್ಟಿಕೋನ ಚೇಂಜ್ ಮಾಡಿಸ್ಬೇಕು. ಇನ್ನೊಂದು ಏನ್ ಗೊತ್ತಾ, ನಾನು ಈ ಡಬಲ್ ಮೀನಿಂಗ್ ಜಾನು ಅನ್ನೋದು ಯಾವತ್ತೂ ಮರೆಯಲ್ಲ. ನಾನು ಇವತ್ತೂನು ಲೈಕ್ ಪಪೇಟ್ ಶೋಸ್ ಅಲ್ಲಿ ನಾನು ಮುಂದೆ ಬರೋದಕ್ಕೆ ಕಾರಣನೇ ನಾನು ಡಬಲ್ ಮೀನಿಂಗ್ ಜಾನು ಆಗಿದ್ದಕ್ಕೇನೆ ನನ್ನಲ್ಲಿರೋಕ್ಕಂಥ ಟ್ಯಾಲೆಂಟ್ ನಾನು ತೋರ್ಸಕ್ ಸಾಧ್ಯ ಆಯ್ತು. ಇಲ್ಲ ಅಂತಂದ್ರೆ ನಾನು ಯಾರೂ ಗುರುತಿಡುತ್ತೆ ಇರಲಿಲ್ಲ. ಇವಾಗ ಇಡೀ ಕರ್ನಾಟಕದಲ್ಲಿ ನಾನು ಎಲ್ಲೋ ಹೋದ್ರೂನು ಲೈಕ್ ಜಾನು ಅವರಲ್ವಾ ಅಂತ. ಇಲ್ಲಿ ನಿಮ್ಗೆ ಯಾರಾದ್ರೂ ಕೇಳಿದ ಅಂದ್ರೆ ಡಬಲ್ ಮೀನಿಂಗ್ ಅವ್ರ ಜಾನು ಮನೇಲಿ ಇದೆ ಅಂದ್ರೆ ಹೇಳ್ತಾರೆ. ಕೇಳಿದ್ರ ನೀವು? ಇಲ್ಲ, ಮುಂದೆ ಏನಂದ್ರು? ಜಾನು ಮನೆ ಗೊತ್ತಾ ಅಂತ ಅಷ್ಟು ಕೇಳಿದ್ದ. ಫೋಟೋ ತೋರಿಸ್ತಾರೆ ನಿಮ್ದು ಇದ್ರಲ್ಲಿ ಫೇಸ್ಬುಕ್ ಅಲ್ಲಿ ಇಲ್ಲ, ಮುಂದೆ ಇದೆ ಅಂದ್ರೆ ಡಬಲ್ ಮೀನಿಂಗ್ ಜಾನು ಅಂತೆಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ, ತುಂಬಾ ಜನ ಗೊತ್ತಾಗುತ್ತೆ. ಸೊ ಹ್ಯಾಪಿ. ನನ್ನ ಲೈಫಲ್ಲಿ ನಾನು ಏನು ಅನ್ಕೊಂಡಿದ್ದೀನಿ ತಾನೆ ಅದೆಲ್ಲ ಆಗ್ತಾ ಇದೆ.
ಬಟ್ ನನಗೆ ಒಂದು ಆಸೆ, ನಾನು ಒಂದು ಎತ್ತರ ಮಟ್ಟದಲ್ಲಿ ಸಾಧನೆ ಮಾಡಿಬಿಟ್ಟು ನಮ್ಮೂರಲ್ಲಿ ನಾನು ರಾಜ್ಯಾರೋಷವಾಗಿ ಹೋಗ್ಬೇಕು ಅನ್ನೋದು. ನಮ್ಮೂರು ಹುಡುಗಿ ಏನ್ ಬೇಕು ಅಂತ. ನಾನು ನಮ್ಮೂರವ್ ನಿಂಗೆ ಆಗ್ಬಿಟ್ಟು ಬಂದಿದ್ದಾನೆ ಅಂತ ಬಿಟ್ಟು ಹೇಳ್ಬಿಟ್ಟು ಬರ್ಬೇಕು, ಹುಡುಗಿ ಬಂದಿದ್ದಾಳೆ ನೋಡು ಅಂತ ಬರ್ಬೇಕು. ಇವಾಗ್ಲೂ ನನ್ಗೆ ತುಂಬಾ ಜನ ಬೇಕು ಅಂದ್ಬಿಟ್ಟು ಮೆಸೇಜ್ ನೀನ್ ಊರಿಗೆ ಬರಲ್ವಾ, ಊರವರು ಅವ್ರಿಗೆಲ್ಲಾನು ಗೊತ್ತಿರ್ತದೆ, ಊರಿಗೆ ಬರಲ್ವಾ ಅಂತ ನಾನು ಇದು ಹೇಳ್ತೀನಿ. ನಿಮ್ಮ ಊರು ನನ್ ದೂರ ಇಟ್ಟಿದೆ ಅದಕ್ಕೆ ನಾನು ಬರಲ್ಲ, ಬರ್ತೀನಿ ಇವಾಗ್ಲೇ ಅಲ್ಲ, ಅದಕ್ಕೂ ಒಂದು ಟೈಮ್ ಬೇಕು. ಓಕೆನಾ, ನಾನು ಬಂದ ಅಂತ ಬಿಟ್ಟು ಇಲ್ಲ ಅಂದ್ರೆ ಒಂದು ಇದಿರ್ಕೊಂಡ್ಬಿಟ್ಟು ಬರ್ಬೇಕು. ಸುಮ್ಮನೆ ಬಂದ ಅಂತಲ್ಲ ಅಂದ್ರೆ ಅಲ್ಲಿ ನನ್ನ ಬೆಲೆನೇ ಇರಲ್ಲ. ಬರಬೇಕು, ಹೋಗ್ಬೇಕು. ನಾನು ಆದಷ್ಟು ಬೇಗ ನಾನೇನು ಅನ್ಕೊಂಡಿದ್ದೀನಿ ತಾನೇ ನಮ್ಮ ಅಪ್ಪ ಇರೋ ಗಂಟ ನಾನೆಲ್ಲ ಕನಸು ಅದ ಅಂತೆಲ್ಲ ಅಂದರೆ ಹೋಗ್ಬಿಟ್ಟು ನಮ್ಮ ಅಪ್ಪನ ಮಾತಾಡಿಸ್ಬೇಕು ಅನ್ನೋದು ಒಂದು ಇಂಟೆನ್ಷನ್. ಕಾಲ್ ಮಾಡ್ತಾರ ಮನೆಯಿಂದ? ಅಪ್ಪ ಮಾಡ್ತಾರೆ. ಅಪ್ಪ ಮಾಡ್ತಾರೆ. ಮೊನ್ನೆ ನಾನು ಯಾವುದೋ ಒಂದು ರೀಸೆಂಟ್ ಆಗಿರೋಕ್ಕಂಥ ಕೆಲಸಕ್ಕೆ ಊರಿಗೆ ಹೋಗಿದ್ದೆ. ಆ ಕಡೆ ಮನೆಗೆ ಹೋಗಿಲ್ಲ, ಸುಮ್ಮನೆ ಹೋಗ್ಬಿಟ್ಟು ಅಯ್ಯೋ ನನ್ನ ಮಾಸ್ಕ್ ಹಾಕೊಂಡ್ಬಿಟ್ಟು ಹೋಗ್ಬಿಟ್ಟು ನನ್ನ ಬ್ಯಾಂಕಿಂಗ್ ಒಂದು ಕೆಲಸ ಆಯ್ತು, ಹಂಗೆ ಮುಗಿಸ್ಕೊಂಡ್ಬಿಟ್ಟು ಹಂಗೆ ರಾಯಚೂರು ಬಂದ್ಬಿಟ್ಟೆ. ಅಣ್ಣನ ಕಾಲ್ ಮಾಡಿದೆ, ಅಣ್ಣ ಬಂದ್ಬಿಟ್ಟು ಮಾತಾಡಿಸಿದ್ರು.